ಕನ್ನಡ ಚಿತ್ರರಂಗದ ನಟ ಡಾಲಿ ಧನಂಜಯ್ ಹಾಗೂ ಡಾಕ್ಟರ್ ಧನ್ಯತೆ ಅವರ ಮದುವೆ ಸಮಾರಂಭ ನಮ್ಮ ಮೈಸೂರಿನಲ್ಲಿ ಅದ್ದೂರಿಯಾಗಿ ಇವತ್ತು ನಡೆಯಿತು. ಈ ಮುದ್ದಾದ ಜೋಡಿ ಇವತ್ತು ಮದುವೆ ಸಂಭ್ರಮದಲ್ಲಿ ಸಖತ್ತಾಗಿ ಮಿಂಚಿದ್ರು. ಇನ್ನು ಹೀಗಿರ್ಬೇಕಾದ್ರೆ ಮದುವೆ ಹೊತ್ತಲ್ಲೇ ನಟ ಧನಂಜಯ್ ಅವರ ವಿರುದ್ಧ ಜನ ಆರೋಪ ಮಾಡ್ತಿದ್ದಾರೆ. ಧನಂಜಯ್ ಅವರ ಮದುವೆ ಸಮಾರಂಭದ ಫೋಟೋ ಹಾಗೂ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದಾವೆ. ಎಲ್ಲರೂ ಡಾಲಿ ಹಾಗೂ ಧನ್ಯತಾ ಜೋಡಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಯೂಟ್ ಆಗಿ ಇದೆ, ಇವರಿಬ್ರು ಹೀಗೆ 100 ಕಾಲ ಬದುಕಿ ಬಾಳಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. ಆದ್ರೆ ಕೆಲವು ಕಿಡಿಗೇಡಿಗಳು ಡಾಲಿ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಾಲಿ ಧನಂಜಯ್ ಅವರು ಹೇಳಿರುವಂತ ಆ ಒಂದೇ ಒಂದು ಡೈಲಾಗ್ ಕಾರಣ. ಹಾಗಾದ್ರೆ ಡಾಲಿ ಅವರು ಹೇಳಿದ್ದಾದ್ರೂ ಏನು, ಮದ್ವೆ ಟೈಮಲ್ಲೇ ಏನಿದೆಲ್ಲ ರಗಳೆ, ಜನ ಅವ್ರನ್ನ ಟೀಕೆ ಮಾಡ್ತಿರೋದಾದ್ರೂ ಯಾಕೆ ಅಂತೆಲ್ಲ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಡಾಲಿ ಧನಂಜಯ್ ಅವರ ಬಡವರ ಮಕ್ಕಳು ಬೆಳಿಬೇಕು ಕಣ್ರಿ ಅನ್ನೋಂತ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್. ಇವಾಗ ಇದೇ ಡೈಲಾಗ್ ಇಟ್ಕೊಂಡು ಕೆಲವೊಬ್ರು ಕುಂಕು ಮಾತಾಡ್ತಿದ್ದಾರೆ. ಮೈಸೂರಿನಲ್ಲಿ ಡಾಲಿ ಹಾಗೂ ಧನ್ಯತಾ ಅವರ ಮದುವೆಗಾಗಿ ದೇವಸ್ಥಾನದ ರೀತಿ ದೊಡ್ಡ ಸೆಟ್ ಹಾಕಿದ್ದಾರೆ. ಆ ವಿಡಿಯೋ ನೋಡಿರೋ ಕೆಲವೊಂದಿಷ್ಟು ಜನ ವಾವ್ ಸೂಪರ್ ಆಗಿದೆ ಅಂತ ಮೆಚ್ಚುಗೆ ಕೊಟ್ರೆ, ಇನ್ನು ಕೆಲವರು ಬಡವರ ಮಕ್ಕಳ ಮದುವೆ ತುಂಬಾನೇ ಸಿಂಪಲ್ ಆಗಿ ನಡೀತಿದೆಯಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಇದಲ್ಲದೆ ಇವರಿಬ್ಬರ ಎಂಗೇಜ್ಮೆಂಟ್ ಕೂಡ ತುಂಬಾನೇ ಸಿಂಪಲ್ ಆಗಿ ನಡೆದಿತ್ತು. ಇದನ್ನ ನೋಡಿರುವಂತ ಜನ ಡಾಲಿ ಅವರ ಬಗ್ಗೆ ಇಷ್ಟು ದೊಡ್ಡ ಹೀರೋ ಆದ್ರೂ ಕೂಡ ತುಂಬಾನೇ ಸರಳತೆ ಇದೆಯಲ್ಲ ಅಂತ ಹೊಗಳ್ತಾರೆ. ಆದ್ರೆ ಇನ್ ಕೆಲವರು ಮದುವೆನೂ ಸಿಂಪಲ್ ಆಗಿ ಆಗ್ತೀನಿ ಅಂತಿದ್ರಿ, ಇವಾಗ ನೋಡಿದ್ರೆ ತುಂಬಾನೇ ದುಬಾರಿ ಇರುವಂತ ಸೆಟ್ ಹಾಕ್ಸಿ ನೀವು ಕೂಡ ಶ್ರೀಮಂತರ ರೀತಿ ಮದುವೆ ಆಗ್ತಿದ್ದೀರಾ, ಹಾಗಾದ್ರೆ ಬಡವರ ಮಕ್ಕಳು ಹೇಗಾಗ್ತೀರಾ ಅಂತ ತುಂಬಾನೇ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಈ ವಿಚಾರದಲ್ಲಿ ಬಹಳಷ್ಟು ಜನ ಡಾಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಮದುವೆ ಹೇಗಾಗ್ಬೇಕು ಅನ್ನೋದು ಅವರ ನಿರ್ಧಾರ, ಅದನ್ನ ಹೇಳೋಕೆ ನೀವ್ಯಾರು? ಈ ರೀತಿ ವ್ಯಂಗ್ಯವಾಗಿ ಮಾತಾಡುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ. ಹೌದು, ಡಾಲಿ ಅವರು ಬಡವರ ಮಕ್ಕಳು ಬೆಳಿಬೇಕು ಅಂದಿದ್ದು ನಿಜ. ಆದ್ರೆ ಒಬ್ಬ ವ್ಯಕ್ತಿ ಬಡತನದಲ್ಲಿ ಬೆಳೆದು ಅದರಂತೆ ಅವರು ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಅದ್ದೂರಿಯಾಗಿ ಸೆಟ್ ಹಾಕ್ಸಿ ಮದುವೆ ಮಾಡಿಕೊಳ್ಳುವಷ್ಟು ಅವರು ಬೆಳೆದಿದ್ದಾರೆ. ಡಾಲಿ ಅವರು ಏನ್ ಹೇಳಿದ್ರೋ ಅದನ್ನೇ ಅವರು ಮಾಡಿ ತೋರಿಸಿದ್ದಾರೆ. ನಿಮ್ ಕೈಲಿ ಆದ್ರೆ ಆ ಜೋಡಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ, ಇಲ್ಲ ಆಗಲ್ಲ ಅಂದ್ರೆ ತೆಪ್ಪಗಿರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ.